ನಮಸ್ಕಾರ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಈ ಕ್ಲಾಸ್ ಕೇಳ್ತಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಕೂಡ ಮಾಡಿ. ನಾವು ಇವತ್ತು ಇಂದು ನಡೆದಂಥ ದ್ವಿತೀಯ PUC ವಿದ್ಯಾರ್ಥಿಗಳ ಇಂಗ್ಲೀಷ್ ಪ್ರಶ್ನೆ ಪತ್ರಿಕೆಯನ್ನು ಕೀ ಆನ್ಸರ್ಗಳನ್ನು ಅಪ್ಲೋಡ್ ಮಾಡುತ್ತಿದ್ದೇನೆ. ಕ್ವಶನ್ ಪೇಪರ್ನಲ್ಲೇ ವಿತ್ ಆನ್ಸರನ್ನು ಅಪ್ಲೋಡ್ ಮಾಡುತ್ತಿದ್ದೇನೆ. ಆನ್ಸರನ್ನು ಅಲ್ಲೇ ರೈಟ್ ಗುರ್ತು ಹಾಕಿದ್ದೇನೆ, ಸರಿಯಾಗಿ ನೋಡ್ತಾ ಹೋಗಿ. Fill in the blanks with passive form of the verb given in brackets. 11ನೇ ಮೇನ್ ಕ್ವಶನಲ್ಲಿ ಆನ್ಸರ್ ಕೂಡ ಮೆನ್ಷನ್ ಮಾಡಿದ್ದೇನೆ. ಇನ್ನು ಮೇನ್ ಕ್ವಶನ್ 12. Fill in the blanks by choosing in the appropriate expression given in the brackets. ಆನ್ಸರ್ ಕೂಡ ಅಲ್ಲೇ ಮಾಡಿದ್ದೇನೆ. 1ನೇದ್ದು ಸ್ವೆಫ್ಟ್ ಅಕ್ರಾಸ್, 2ನೇದ್ದು ಬ್ರೈನ್ ಚೈಲ್ಡ್. 13ನೇದಾಗಿ ಮ್ಯಾಚಿಂಗ್ ವರ್ಡ್ಸ್, ಇದನ್ನು ಕೂಡ ಅಪ್ಲೋಡ್ ಮಾಡಿದ್ದೇನೆ. ಇವು ಲಾ ಕ್ವಶನ್ಸ್ ಅಷ್ಟೇನು ಟಫ್ ಇಲ್ಲ. ಗ್ರಾಮರಲ್ಲಿ 30ನೇ ಕ್ವಶನ್. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್. ಪ್ಯಾಸೇಜ್ ರೀಡಿಂಗ್ ಏನು ಈಸಿ ರೀ ಇದು. 1ನೇದಾಗಿ ಆನ್ಸರ್ ಕೂಡ ಅದರ ಸೈಡ್ ಬರೆದಿದ್ದೇನೆ. ಬಿ ಕೂಡ ಅದನ್ನು ಬರೆದಿದ್ದೇನೆ. ಸಿ ಕೂಡ ಬರೆದಿದ್ದೇನೆ. ಡಿ ಇದು 2ನೇ ಪ್ಯಾರಾದಲ್ಲಿ ನಾನು ಅಂಡರ್ಲೈನ್ ಮಾಡಿದ್ದೇನೆ. 2ನೇ ಪ್ಯಾರಾದಲ್ಲಿ ಅಂಡರ್ಲೈನ್ ಮಾಡಿದ್ದೇನೆ ಡಿ ಆನ್ಸರ್. ಇನ್ನು ಈ ಆನ್ಸರ್ ಏನಂದರೆ ಇನ್ ಎ ಫ್ರೀ ಸ್ಟೇಟ್ ಅಂತ ಅರ್ಥ. ಎಫ್ ಇದು ಇಂಟೆನ್ಸಿಫೈಡ್ ಐಸೋಲೇಷನ್ ಆ್ಯಂಡ್ ಎಲಿನೇಷನ್, ಇದರ ಆನ್ಸರು. ಜಿದು ಎ ಹೌಸ್ ಫಾರ್ ಮಿಸ್ಟರ್ ಬಿ ವಾಸ್ ಅಂತ ಅರ್ಥ. ಎಚ್ದು ಅಕಂಪ್ಲಿಷ್ಮೆಂಟು. ಐದು ಅನ್ಎಜುಕೇಟೆಡ್ ಆನ್ಸರ್. ಇನ್ನು ಬಿ ಇದರಲ್ಲಿ ಸಬ್ ರೀಡ್ ದ ಫಾಲೋಯಿಂಗ್ ಪೋಯಮ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ಸೆಟ್ ಆನ್ ಇಟ್. ಇದರಲ್ಲಿ ಎ ಆನ್ಸರ್ ಯಾವುದಂದರೆ ಅಂಡರ್ಲೈನ್ ಮಾಡಿಬಿಟ್ಟಿದ್ದೇನೆ. ಇದರಲ್ಲಿ ಈ ಎ ಮತ್ತು ಸಿ ಈ ಪ್ಯಾರಾದಲ್ಲಿ ನಾನು ಆನ್ಸರನ್ನು ಮಾರ್ಕ್ ಮಾಡಿದ್ದೇನೆ. ಬಿ ಬರ್ದೀನಿ ನಿಯರ್ ಲೆಗ್ಸ್ ಆಫ್ ಸಂಗ್ ಆ್ಯಂಡ್ ದ ಸ್ಯಾಂಡ್ಸ್ ಆ್ಯಂಡ್ ಸಿ ಕೂಡ ಮಾರ್ಕ್ ಮಾಡಿದ್ದೇನೆ. ಡಿ ದೇ ಸಜೆಸ್ಟ್ ಹಿ ವಾಸ್ ಅರೋಗ್ಯಾಂಟ್ ಪ್ರೌಡ್ ಆ್ಯಸ್ ಆ್ಯಂಡ್ ಎ ಹರ್ಷ ರೂಲರ್ ಆ್ಯಂಡ್ ಡಿ ಕೂಡ ಬರೆದಿದ್ದೇನೆ. ಇ ಅದರ್ ಪವರ್ಫುಲ್ ಕಿಂಗ್ಸ್ ಆರ್ ರೂಲರ್ಸ್ ಆಫ್ ದ ವರ್ಲ್ಡ್. ಇನ್ನು ಎಫ್ ಇಲ್ಲಿ ಬರೆದಿದ್ದೇನೆ. ಎಫ್ ಅಲ್ಲಿ ಅಂದರೆ ಇಲ್ಲಿ ಕೆಳಗೆ ಬರೆದಿದ್ದೇನೆ. 31ನೇ ಕ್ವಶನ್ ಮೇಲೆ ಬರೆದಿದ್ದೇನೆ. ಅದು ಸ್ವಲ್ಪ ಜಾಗ ಇಲ್ಲ, ಕೆಳಗೆ ಬರೆದಿದ್ದೇನೆ. ಎಫ್. ಜಿ ಕೂಡ ಬರೆದಿದ್ದೇನೆ. ನಥಿಂಗ್ ಬಟ್ ದ ಅಲೋನ್ ಆ್ಯಂಡ್ ಲೆವೆಲ್ ಸ್ಯಾಂಡ್ಸ್ ಸ್ಟ್ರೆಚಿಂಗ್ ಫಾರ್ ಅವೇ ಅಂತ ಅರ್ಥ. ಎಚ್ ಕೂಡ ಬರೆದಿದ್ದೇನೆ. ಆ್ಯಂಟಿಕ್ವಿ ಐ ಲೋನ್ ಅಂತ ಅರ್ಥ. ಇನ್ನು 31ನೇ ಕ್ವಶನ್ ಕೂಡ ರೀರೈಟ್ ಆ್ಯಸ್ ಡೈರೆಕ್ಟೆಡ್. 1ನೇಗೆ ಆನ್ಸರ್ ಕೂಡ ಮೆನ್ಷನ್ ಮಾಡಿದ್ದೇನೆ. 2ನೇದು ಅಲ್ಲಿ ಮ್ಯಾಗ್ ಬರೆದುಬಿಟ್ಟಿದ್ದೇನೆ. 3ನೇದು ಹೀಸು. 4ನೇದು ಐಸಾ. ಇನ್ನು ಇದರಲ್ಲಿ ಬಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕರ್ಸ್, ಇದನ್ನು ಕೂಡ ಇದರಲ್ಲಿ ಬರೆದುಬಿಟ್ಟಿದ್ದೇನೆ ಕ್ವಶನ್ ಪೇಪರ್ನಲ್ಲಿ. ಇನ್ನು 3ನೇದು ರೀರೈಟ್ ಆ್ಯಸ್ ಡೈರೆಕ್ಟೆಡ್, ಇವನು ಕೂಡ ಆನ್ಸರ್ ಬರೆದಿದ್ದೇನೆ. ಇದರಲ್ಲಿ ಬಿ ಅದನ್ನೂ ಕೂಡ ಆನ್ಸರ್ ಬರೆದಿದ್ದೇನೆ. ಚಿಲ್ಡ್ರನ್ ಲೈಕ್ ಸ್ವೀಟ್ಸ್ ಮೇಲೆ ಬರೆದಿದ್ದೇನೆ ನೋಡಿ, ಅದು ಆನ್ಸರು. 2ನೇದು ಸನ್ ರೈಸ್ ಇನ್ ದ ಈಸ್ಟ್ಸ್, ಇದನ್ನು ಕೂಡ ಬರೆದಿದ್ದೇನೆ. ವಿ ಯೂಸ್ ದ ಫಾರ್ ಯುನಿಕ್ವಿ ಸೆಲೆಸ್ಟಿಯಲ್ ಬಾಡೀಸ್ ಲೈಕ್ ದ ಸನ್, ಇದು ಆನ್ಸರ್ ಆಗಿರುತ್ತೆ. ಇನ್ನು 33ನೇ ಕ್ವಶನ್ ಬಂದುಬಿಟ್ಟು ಇದರಲ್ಲಿ ಮಾರ್ಕ್ ಮಾಡಿ ಮೇಲೆ ಬರೆದಿದ್ದೇನೆ ಆನ್ಸರನ್ನು ನೋಡಿ ಫ್ರೆಂಡ್ಸ್. ಸರಿಯಾಗಿ ಆನ್ಸರ್ ನೋಡ್ಕೊಂಬಿಡಿ. ಇನ್ನು 34ನೇ ಕ್ವಶನ್ ನಾನು ಅದನ್ನು ಬರೆಯೋಕ್ಕಾಗಲಿದೆ, ಇಲ್ಲಿ ಟೈಪ್ ಮಾಡಿ ಹಾಕಿದ್ದೇನೆ. 35ನೇ ಕ್ವಶನ್ ಕೂಡ ಇಲ್ಲಿ ಆನ್ಸರ್ ಇವೆ. 34ನೇ ಕ್ವಶನ್ಗೆ ಇಲ್ಲಿ ಲಾಸ್ಟಿಗೆ ಆನ್ಸರ್ ಟೈಪ್ ಮಾಡಿ ಹಾಕಿದ್ದೇನೆ ಫ್ರೆಂಡ್ಸ್.
ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.